ಇನ್ ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸ್ನೇಹಿತನ ಮದುವೆ ಮುಗಿಸಿಕೊಂಡು ಕಲಬುರಗಿಗೆ ಬರ್ತಿದ್ದ ವೇಳೆ ಲಾರಿ ಹಾಗೂ ಕಾರಿನ ಮಧ್ಯೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ 4 ದುರ್ಮರಣ. ಯುಜಿಸಿ ಗೈಡ್ಲೈನ್ಸ್ ಹಾಗೂ ಸರ್ಕಾರದ ಆದೇಶದ ಮೇರೆಗೆ ಇದೇ ಜುಲೈ 26ರಂದು ಶೈಕ್ಷಣಿಕ ಚಟುವಟಿಕೆ ಆರಂಭವಾಗಲಿವೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ದಯಾನಂದ ಸರ್. ಕೋವಿಡ್ ಆತಂಕದ ನಡುವೆಯೇ ಆಷಾಢ ಮಾಸದ ಏಕಾದಶಿ ಎಂದು ನಡೆದ ವಿಠಲನ ಆರಾಧನೆ. ವಿಠಲನ ನೆನೆದು ಕೃತಾರ್ಥರಾದ ಭಕ್ತರು. ಈಗ ವಾರ್ತೆಗಳ ವಿವರ. ಸ್ನೇಹಿತನ ಮದುವೆ ಮುಗಿಸಿಕೊಂಡು ಮಧ್ಯರಾತ್ರಿ 1:30 ಗಂಟೆ ಸುಮಾರಿಗೆ ಜವರ್ಗಿಯಿಂದ ಮರಳಿ ಕಲಬುರಗಿಗೆ ಬರ್ತಿದ್ದ ವೇಳೆ ಲಾರಿ ಹಾಗೂ ಕಾರಿನ ಮಧ್ಯೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ 4 ಯುವಕರು ಅಪಘಾತದಲ್ಲಿ ದಾರುಣ ಸಾವನ್ನಪ್ಪಿದ್ದಾರೆ. ನಂದಿಕೂರ ಬಳಿ ಸ್ನೇಹಿತನ ಮದುವೆ ಸಮಾರಂಭದಲ್ಲಿ ಭಾಗವಹಿಸಿ ಮರಳಿ ಕಲಬುರಗಿಗೆ ಬರ್ತಿದ್ದ 4 ಯುವಕರು ಇದೀಗ ಮಸಣ ಸೇರಿದ್ದಾರೆ. ಕಲಬುರಗಿ ಹೊರವಲಯದ ಕೋಟನೂರು ಬಳಿ ಕಾರು ಹಾಗೂ ಲಾರಿ ಮಧ್ಯೆ ಸಂಭವಿಸಿದ ಅಪಘಾತದಲ್ಲಿ 28 ವರ್ಷದ ಉಲ್ಲಾಸ್, 24 ವರ್ಷದ ರಾಹುಲ್ ಹಾಗೂ 26 ವರ್ಷದ ಕಾಶಿ ಮೃತಪಟ್ಟಿದ್ದು, ಇನ್ನೊಬ್ಬನ ಹೆಸರು ತಿಳಿದುಬಂದಿಲ್ಲ. ಇನ್ನು ಕಾರಿನಲ್ಲಿದ್ದ ಮತ್ತೊಬ್ಬ ವ್ಯಕ್ತಿಗೆ ಗಂಭೀರವಾಗಿ ಗಾಯಗೊಂಡಿರೋ ಕಾರಣ ಆತನನ್ನು ಜಿಲ್ಲೆಯ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ.
ಅಪಘಾತಕ್ಕೆ ಸಂಬಂಧಪಟ್ಟಂತೆ ಲಾರಿ ಚಾಲಕನನ್ನ ಬಂಧಿಸಲಾಗಿದೆ. ತನಿಖೆ ಮುಂದುವರೆದಿದೆ ಎಂದು ನಗರದ ಪೊಲೀಸ್ ಆಯುಕ್ತರಾದ ವೈಎಸ್ ರವಿಕುಮಾರ್ ಅವರು ಮಾಹಿತಿ ನೀಡಿದ್ದಾರೆ. ನಿನ್ನೆ ರಾತ್ರಿ ಸುಮಾರು 1:30 ಗಂಟೆಗೆ 5 ಯುವಕರು ಕಾರ್ನಲ್ಲಿ ಜೇವರ್ಗಿಂದ ಗುಲ್ಬರ್ಗ ಕಡೆಗೆ ವಾಪಸ್ ಆಗ್ತಾ ಇರುವಾಗ ಒಂದು ನಂದಿಕೂರು ಅಂತ ಒಂದು ಜಾಗದಿಂದ ಮದುವೆ ಮುಗಿಸ್ಕೊಂಡು ಬರುವಾಗ ಎದುರುಗಡೆ ಈ ಕರ್ವರ್ನಲ್ಲಿ ಎದುರುಗಡೆಯಿಂದ ಬಂದಂತಹ ಲಾರಿ ಏನು ಅವರಿಗೆ ಕಾಣಿಸಿಲ್ಲ. ಹಾಗಾಗಿ ಮುಖಾಮುಖಿ ಡಿಕ್ಕಿಯಾಗಿ ಕಾರಿನಲ್ಲಿದ್ದಂತಹ 4 ಯುವಕರು ಮೃತಪಟ್ಟಿದ್ದಾರೆ. ಒಬ್ಬನನ್ನು ಆಸ್ಪತ್ರೆಗೆ ದಾಖಲಿಸಿದ್ದೀವಿ. ಇಲ್ಲಿ ಅರೆಸ್ಟ್ ಈ ಟ್ರಕ್ನಲ್ಲಿರುವಂಥ ಡ್ರೈವರ್ನ ಅರೆಸ್ಟ್ ಮಾಡಿದ್ದೀವಿ. ಇಲ್ಲ, ಮದುವೆ ಮುಗಿಸ್ಕೊಂಡು ಬರ್ತಾ ಇದ್ರು 4 ಜನ ಮದುವೆ ಮುಗಿಸ್ಕೊಂಡು. ಜೀವರ್ಗೆ ಅವರೇ ಗುಲ್ಬರ್ಗ ನೈಟು ಬರ್ತಾ ಇದ್ದಾರೆ ಮದುವೆ ಮುಗಿಸ್ಕೊಂಡು ರಾತ್ರಿ 1:30ಗೆ. ಬಹುಶಃ ರಸ್ತೆ ಸಹ ಈ ಕರ್ವ್ ಇರೋದು ಕಾಣಿಸಿಲ್ಲ, ಸಡನ್ನಾಗಿ ಲಾರಿ ಬಂದಿದೆ. ಸೊ ಹಾಗಾಗಿ ಮುಖಾಮುಖಿ ಡಿಕ್ಕಿಯಾಗಿ ಸ್ವಲ್ಪ ಓವರ್ ಸ್ಪೀಡು ಇದೆ, ಹಾಗಾಗಿ ಡೆತ್ ಆಗಿದೆ. ಅಲ್ಲ ಸರ್, ಡ್ರಿಂಕ್ಸ್ ಏನಾದರೂ ಮಾಡಿದ್ದೀರಾ? ಡ್ರಿಂಕ್ಸ್ ಏನಾದರೂ ಮಾಡಿದ್ದೀರಾ? ಇಲ್ಲ ಇಲ್ಲ, ಡ್ರಿಂಕ್ಸ್ ಮದುವೆ ನಂದಿಕೂರು ಫ್ರೆಂಡ್ಸ್ದು ಬರ್ಡೇ ಪಾರ್ಟಿ ಹೋಗಿದ್ರೆ ಅಂತ ಅವ್ರ ಫ್ಯಾಮಿಲಿ ಹೇಳ್ತಾ ಇದ್ದಾರೆ ಸರ್. ಮದುವೆ ಅಂತ ನಮಗೆ ಪ್ರಾಥಮಿಕ ಮಾಹಿತಿ. ಆಮೇಲೆ ನಮ್ಮ ತನಿಖಾಧಿಕಾರಿ ಮುಂದಿನ ತನಿಖೆ ಮಾಡಿ ಅದನ್ನು ಏನಾಗಿದೆ ಅಂತ ಸರ್. ಇದು ಲಾರಿ ಈ ಕಡೆ ಬರುವಾಗ ಅದು ಒಂದು ಕಾರಣವನ್ನೇ ಅದನ್ನು ಹೌದೌದು, ಕಂಪ್ಲೀಟಾಗಿ ಏನಾಗಿದೆ ಅಂದರೆ ಸ್ವಲ್ಪ ರೈಟ್ ಸೈಡಿಗೆ ಬಂದಿದ್ದಾನೆ. ಅಲ್ಲಿ ರಸ್ತೆದು ನೈಟ್ ಟೈಮಲ್ಲಿ ಗೊತ್ತಾಗಿಲ್ಲ ಡ್ರೈವಿಂಗಲ್ಲಿ, ಹಾಗಾಗಿ ಲಾರಿಗೆ ಡಿಕ್ಕಿ ಆಗಿದೆ. ಲಾರಿ ಅವರು ಹೈವೇ ಅವರಿಗೆ ಕುರಿತು ಮಾತಾಡ್ತೀನಿ. ತಿರ್ಗ ಲಾರಿ ಡ್ರೈವರ್ ಹೆಸರು ಸರ್ ಅರೆಸ್ಟ್ ಅದು ಲಾರಿ ಅದನ್ನು ನೋಡ್ತೀವಿ ತನಿಖೆ. ಸರಿ, ರೋಡಲ್ಲಿ ಹೆಚ್ಚಿನ ಉಸ್ಕಿನ ಲಾರಿ ಅಡ್ಡಾಡ್ತವೆ ಸರ್, ಟಿಪ್ಪರ್ಗಳು ಅವು ಹೆವಿ ಲೋಡ್ ತುಂಬ್ಕೊಂಡು ಅಡ್ಡಾಡ್ತವೆ. ನಿಮ್ಮವರೆಲ್ಲ ಅದನ್ನ ಏನು ಮಾಡ್ತಾರೋ ಗೊತ್ತಿಲ್ಲ, ಅವ್ರ ಜೊತೆ ಎಲ್ಲ ಶಾಮೀಲಾಗಿಬಿಟ್ಟಾರೆ, ನಿಮ್ಮ ಸಿಬ್ಬಂದಿನೇ ಶಾಮೀಲಾಗಿದ್ದಾರೆ. ಹೀಗಾಗಿ ಯಾರೋ ಅವ್ರು ಹೇಳೋರಿಲ್ಲ ಸರ್, ಹೆವಿ ವೇಟು ಒಂದು ಆಮೇಲೆ ಬೇಕಾಬಿಟ್ಟಾಗಿ ಡ್ರೈವಿಂಗ್ ಮಾಡ್ತಾರಲ್ಲ, ಅವ್ರ ಮೇಲೆ ಏನಾದ್ರು ಆ್ಯಕ್ಷನ್ ತೊಗೋಬೋದು ಅಂತ ಚೆಕ್ ಮಾಡಕ್ಕೆ ಹೇಳಿದ್ದೀನಿ. ಓವರ್ಲೋಡಿಂಗ್ ಸ್ಯಾಂಡು ಆ ಥರ ಇದ್ದರೆ ಪರ್ಮಿಟ್ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಚೆಕ್ ಮಾಡಬೇಕು. ಅನ್ಆಥರೈಸ್ಡ್ ಆಗಿ ಲಾರಿ ಏನಾದರೂ ಆ ಥರ ಓಡಿಸಿದ್ರೆ ಇಮಿಡಿಯೇಟು ನಮ್ಮ ಕೇಸಿಗೆ ಕರ್ಕೊಂಡು MMRD ಆ್ಯಕ್ಟಲ್ಲಿ ಕೇಸ್ ಬುಕ್ ಮಾಡಿಸ್ಬೇಕು ಎಲ್ಲ ಸಿಬ್ಬಂದಿಗಳಿಗೆ. ಈಗ ಸ್ವಲ್ಪ ಕಮ್ಮಿ ಆಗಿದೆ, ಮಳೆಗಿಲ್ಲ ಸ್ಟಾರ್ಟ್ ಆದಮೇಲೆ. ಮುಂಚೆ ತುಂಬ ಇತ್ತು. ಯುಜಿಸಿ ಗೈಡ್ಲೈನ್ಸ್ ಹಾಗೂ ಸರ್ಕಾರದ ಆದೇಶದ ಮೇರೆಗೆ ಇದೇ ಜುಲೈ 26ರಂದು ಭೌತಿಕವಾಗಿ ಶೈಕ್ಷಣಿಕ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಲಾಗುವುದು ಎಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ದಯಾನಂದ್ ಅಕ್ಸರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕೋವಿಡ್ ಹಿನ್ನೆಲೆಯಲ್ಲಿ ಕಳೆದ 1.5 ವರ್ಷದಿಂದ ಶೈಕ್ಷಣಿಕ ಚಟುವಟಿಕೆಗಳು ಸ್ಥಗಿತಗೊಂಡಿದ್ದವು. ಇದೀಗ ಸರ್ಕಾರ ಹಾಗೂ ಯುಜಿಸಿ ಗೈಡ್ಲೈನ್ಸ್ ಹಾಗೂ ಕೋವಿಡ್ ನಿಯಮಾವಳಿಗಳ ಪಾಲಿಸುವ ಮುಖಾಂತರ ಇದೇ ಜುಲೈ 26ರಿಂದ ಶೈಕ್ಷಣಿಕ ಚಟುವಟಿಕೆಗಳು ಆರಂಭವಾಗಲಿವೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರೊಫೆಸರ್ ದಯಾನಂದ್ ಅಕ್ಸರ್ ಅವರು, ಇದೇ ಜುಲೈ 26ರಂದು ಬಿಎಡ್ 2 ಹಾಗೂ 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸಿ ಆಗಸ್ಟ್ನಲ್ಲಿ ಫಲಿತಾಂಶ ಪ್ರಕಟಿಸಲಾಗುವುದು. ಇನ್ನು ಆಗಸ್ಟ್ 2ರಂದು ಪದವಿ ವಿದ್ಯಾರ್ಥಿಗಳ 1, 3 ಹಾಗೂ 5ನೇ ಸೆಮಿಸ್ಟರ್ ಪರೀಕ್ಷೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಇನ್ನು ಆಗಸ್ಟ್ 2ರಂದು ಪದವಿ ವಿದ್ಯಾರ್ಥಿಗಳ 1, 3 ಹಾಗೂ 5ನೇ ಸೆಮಿಸ್ಟರ್ ಪರೀಕ್ಷೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ವಿಶ್ವವಿದ್ಯಾಲಯದ ಮಹಾವಿದ್ಯಾಲಯಗಳ ವಿವಿಧ ಸ್ನಾತಕ ಪದವಿಯ 1, 3, 5ನೇ ಸೆಮಿಸ್ಟರ್ ಪರೀಕ್ಷೆಗಳು ಆಗಿರಲಿಲ್ಲ. ತರಗತಿಗಳು ಮುಗಿದಿತ್ತು. ತರಗತಿಗಳು ಮುಗಿದ ನಂತರ ಈ ಕೋವಿಡ್-19 ಲಾಕ್ಡೌನ್ ನಿಮಿತ್ತ ಆ ಪರೀಕ್ಷೆ ಮಾಡದೆ 2, 4, 6ನೇ ಸೆಮಿಸ್ಟರ್ ಆನ್ಲೈನ್ ತರಗತಿಗಳನ್ನು ಪ್ರಾರಂಭ ಮಾಡಲಾಗಿತ್ತು. ಇತ್ತೀಚಿನ ಈ UGC ಗೈಡ್ಲೈನ್ಸ್ ಮತ್ತು ಸರ್ಕಾರದ ಆದೇಶ ಸ್ಪಷ್ಟವಾಗಿ ಹೇಳ್ತದೆ, ಇದೇ 26ರಿಂದ ಭೌತಿಕವಾಗಿ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳನ್ನು ಪ್ರಾರಂಭಿಸಬೇಕು. ಫಿಸಿಕಲಿ ಅಥವಾ ಆಫ್ಲೈನ್ ಅಂತ ಏನು ಹೇಳ್ತೀವಿ, ಆಲ್ ಅಕಾಡೆಮಿಕ್ ಆ್ಯಕ್ಟಿವಿಟೀಸ್ ನೀಡ್ ಟು ಬಿ ಇನಿಷಿಯೇಟೆಡ್ ಆರ್ ಕಮೆನ್ಸ್ಡ್ ಫ್ರಮ್ ದಿ 26th of this month. ಈ 26 ಜುಲೈಯಿಂದ ಭೌತಿಕ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಬೇಕು ಅನ್ನುವ ಸರ್ಕಾರದ ಆದೇಶ ಕೋವಿಡ್-19 ಮಾರ್ಗದರ್ಶಿಕೆಗಳ ಅನುಗುಣವಾಗಿ. ಅದರ ಜೊತೆಗೆ UGC ನೀಡಿದಂಥ ಗೈಡ್ಲೈನ್ಸ್, UGC ನೀಡಿದಂಥ ಮಾರ್ಗದರ್ಶಿಕೆಗಳು, UGC ನೀಡಿದಂಥ ಮಾರ್ಗದರ್ಶಿಕೆಗಳ ಹಿನ್ನೆಲೆಯಲ್ಲಿ ನಿನ್ನೆ ಉನ್ನತ ಶಿಕ್ಷಣ ಸಚಿವರು ಎಲ್ಲ ವಿಶ್ವವಿದ್ಯಾಲಯಗಳ ಕುಲಪತಿಗಳೊಂದಿಗೆ ಚರ್ಚೆ ಮಾಡಿ ಒಂದು ಸ್ಪಷ್ಟ ನಿರ್ದೇಶನ ಕೊಟ್ಟಿದ್ದಾರೆ. BEd ವಿದ್ಯಾರ್ಥಿಗಳು ಈಗಾಗಲೇ ತಮ್ಮ ಎಲ್ಲ ತರಗತಿಯನ್ನು ಮುಗಿಸಿಕೊಂಡು ಸುಮಾರು 3 ತಿಂಗಳಿಂದ ಕಾಯ್ತಾ ಇದ್ದಾರೆ ಪರೀಕ್ಷೆಗಾಗಿ. ಹೀಗಾಗಿ BEd ವಿದ್ಯಾರ್ಥಿಗಳಿಗೆ ಯಾವುದೇ ಗೊಂದಲ ಇಲ್ಲ, ಸಮಸ್ಯೆ ಇಲ್ಲ, ನೇರವಾಗಿ ಅವರ ಪರೀಕ್ಷೆಗಳನ್ನು ನಾವು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇದೇ ತಿಂಗಳು 28ರಿಂದ
ಇದೇ ತಿಂಗಳು 28ರಿಂದ ಆ ವಿದ್ಯಾರ್ಥಿಗಳ BEd ವಿದ್ಯಾರ್ಥಿಗಳ 2 ಮತ್ತು 4ನೇ ಸೆಮಿಸ್ಟರ್ ಪರೀಕ್ಷೆಗಳನ್ನು ಪ್ರಾರಂಭಿಸುವ ನಿರ್ಣಯವನ್ನು ವಿಶ್ವವಿದ್ಯಾಲಯ ತೆಗೆದುಕೊಂಡಿದೆ. ಈ ಮಾಹಿತಿಯನ್ನು ಇವತ್ತು ಅಥವಾ ನಾಳೆ ಅಧಿಸೂಚನೆಯ ಪ್ರಕಾರ ಪ್ರಕಟಣೆ ಪಡಿಸಿ ಎಲ್ಲ BEd ಮಹಾವಿದ್ಯಾಲಯ ಪ್ರಾಂಶುಪಾಲರಿಗೆ ಸಲ್ಲಿಸಲಾಗ್ತದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಮಾಹಿತಿ ದೊರೆಯಲಿ ಅನ್ನುವ ಒಂದು ಒತ್ತಾಸೆಯಿಂದ ಇಂದಿನ ಗೋಷ್ಠಿಯನ್ನು ಕರೆದಿದ್ದೇವೆ. ಸಾಮಾನ್ಯವಾಗಿ BEd ವಿದ್ಯಾರ್ಥಿಗಳು ಬೇರೆ ಬೇರೆ ರಾಜ್ಯದಿಂದ ಈ ವಿಶ್ವವಿದ್ಯಾಲಯದಲ್ಲಿ ಅವರು ಪ್ರವೇಶವನ್ನು ಪಡೆದಿರ್ತಾರೆ. ಹೊರಗಡೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ಮಾಹಿತಿ ದೊರೆತರೆ ಅನುಕೂಲವಾಗ್ತದೆ ಅನ್ನುವ ನಿಟ್ಟಿನಲ್ಲಿ ದಯವಿಟ್ಟು ಈ ಮಾಹಿತಿ ಅವರಿಗೆ ಮುಟ್ಲಿ ಅನ್ನೋಂಥ ಒಂದು ಹಿನ್ನೆಲೆಯಲ್ಲಿ BEd ವಿದ್ಯಾರ್ಥಿಗಳು 28ರಿಂದ 2 ಮತ್ತು 4ನೇ ಸೆಮಿಸ್ಟರ್ ಪರೀಕ್ಷೆಯನ್ನು ಪ್ರಾರಂಭಿಸಲು ಮಾಡಲಾಗ್ತದೆ. ಸುಮಾರು 7ರಿಂದ 8 ದಿನಗಳ ಕಾಲ ಈ ಪರೀಕ್ಷೆ ನಡೀತದೆ. 28ರಿಂದ ಪ್ರಾರಂಭವಾಗುವ BEd 2 ಮತ್ತು 4ನೇ ಸೆಮಿಸ್ಟರ್ ಪರೀಕ್ಷೆಗಳು 7ರಿಂದ 8 ದಿನಗಳ ಕಾಲ ಮುಗಿದು ಅದಾದ ನಂತರ 1 ವಾರದ ಒಳಗಡೆ ಈ ಎಲ್ಲ ಮೌಲ್ಯಮಾಪನ ಕಾರ್ಯವನ್ನು ಮುಗಿಸಿ ಅದಾದ ನಂತರ 1 ವಾರದಲ್ಲಿ ಒಟ್ಟಾರೆ ಪ್ರಕಟಣೆಯನ್ನು ಫಲಿತಾಂಶವನ್ನು ಪ್ರಕಟಣೆ ಮಾಡಲಾಗ್ತದೆ. ಪತ್ರಿಕಾಗೋಷ್ಠಿಯಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿವಿಧ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಕೋವಿಡ್ ಆತಂಕದ ಮಧ್ಯೆಯೇ ಆಷಾಢ ಮಾಸದ ಏಕಾದಶಿ ನಿಮಿತ್ತ ಕಲಬುರಗಿ ನಗರದ ವಿವಿಧ ವಿಠಲ ದೇವಸ್ಥಾನಗಳಲ್ಲಿ ದೇವರ ಪೂಜೆ ಆರಾಧನೆ ವಿಜೃಂಭಣೆಯಿಂದ ಜರುಗಿತು. ಆಷಾಢ ಮಾಸದ ಮಂಗಳವಾರ ಪ್ರಥಮ ಏಕಾದಶಿ ಅಥವಾ ಶಯನಿ ಏಕಾದಶಿಯಾಗಿದ್ದು ಇಂದು ಪರಮಾತ್ಮನಾದ ವಿಷ್ಣುವು ಯೋಗ ನಿದ್ರೆಗೆ ತೆರಳುವ ದಿನ. ಇಂದಿನಿಂದ 4 ಮಾಸಗಳ ಕಾಲ ಆ ಭಗವಂತನು ಯೋಗ ನಿದ್ರೆಯಲ್ಲಿ ಇರ್ತಾನೆ. ಈ 4 ಮಾಸಗಳನ್ನು ಚಾತುರ್ಮಾಸ ವ್ರತ ಎಂದು ಆಚರಿಸಲಾಗುತ್ತೆ. ದಕ್ಷಿಣ ಭಾರತದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ಮಹಾರಾಷ್ಟ್ರದ ಪಂಢರಪುರವು ಒಂದಾಗಿದ್ದು ಕಾನಡಿ ವಿಠಲ ಎಂದು ಸಂತ ಜ್ಞಾನೇಶ್ವರನಿಂದ ಹಾಡಿ ಹೊಗಳಿಸಿಕೊಂಡ ಇಲ್ಲಿನ ಆರಾಧ್ಯ ದೈವ ವಿಠಲನಿಗೆ ಮಹಾರಾಷ್ಟ್ರವು ಸೇರಿದಂತೆ ಕರ್ನಾಟಕ, ಆಂಧ್ರ ಪ್ರದೇಶದಲ್ಲೂ ಅಪಾರ ಸಂಖ್ಯೆಯ ಭಕ್ತರು ಇದ್ದಾರೆ. ಆಷಾಢ ಕಾರ್ತಿಕ ಮಾಸದ ಏಕಾದಶಿ ಎಂದು ಇಲ್ಲಿ ಜರುಗುವ ವಿಶೇಷ ಪೂಜೆಗೆ ಎಲ್ಲಿಲ್ಲದ ಮಹತ್ವವಿದೆ. ಈ ದಿನಗಳಂದು ವಿಠಲನ ದರ್ಶನ ಪಡೆಯುವವರಿಗೆ ಒಳಿತಾಗುತ್ತೆ, ಸಕಲ ಸಂಕಷ್ಟಗಳು ಪರಿಹಾರವಾಗುತ್ತವೆ ಎಂಬ ನಂಬಿಕೆ ಇಂದಿಗೂ ಸರ್ವವ್ಯಾಪಿಯಾಗಿದೆ. ವಿಠಲ ಸ್ವಾಮಿ ಶ್ರೀ ಪಾಂಡುರಂಗ ನಿನ್ನ ದರ್ಶನದಿ ಪಾಪವು ಭಂಗ. ವಿಠಲ ವಿಠಲ ಸ್ವಾಮಿ ಶ್ರೀ ಪಾಂಡುರಂಗ ನಿನ್ನ ದರ್ಶನದಿ ಪಾಪವು ಭಂಗ, ನಿನ್ನ ದರ್ಶನದಿ ಪಾಪವು ಭಂಗ. 16 ಅವತಾರ ಹೊತ್ತು ಬಂದ ಪಾಂಡುರಂಗ, 16 ಅವತಾರ ಹೊತ್ತು ಬಂದ ಪಾಂಡುರಂಗ. ಹರಿದಾಸರ ಆರಾಧ್ಯ ದೇವನಾದ ವಿಠಲ, ಹರಿದಾಸರ ಆರಾಧ್ಯ ದೇವನಾದ ವಿಠಲ. ನಿನ್ನನ್ನು ಧ್ಯಾನಿಸಿ ನಲಿಯುವೆ ವಿಠಲ, ನಿನ್ನನ್ನು ಧ್ಯಾನಿಸಿ ನಲಿಯುವೆ ವಿಠಲ. ವಿಠಲ ವಿಠಲ ಸ್ವಾಮಿ ಶ್ರೀ ಪಾಂಡುರಂಗ ನಿನ್ನ ದರ್ಶನದಿ ಪಾಪವು ಭಂಗ, ನಿನ್ನ ದರ್ಶನದಿ ಪಾಪವು ಭಂಗ. ಮಂಗಳವಾರ ಆಷಾಢ ಏಕಾದಶಿ ಪ್ರಯುಕ್ತ ಕಲಬುರಗಿ ನಗರದ ವಿಠಲನ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಏಕಾದಶಿ ಆಚರಿಸಲಾಯಿತು. ಆಷಾಢ ಏಕಾದಶಿ ಎಂದೊಡನೆ ನೆನಪಾಗುವುದು ಉಪವಾಸ. ಭಗವಂತನ ಸಮೀಪ ಹೋಗಲಿಕ್ಕಾಗಿ ಇರುವ ಮಾರ್ಗದಲ್ಲಿ ಉಪವಾಸ ಆಚರಣೆಯೂ ಸಹ ಒಂದಾಗಿದೆ. ಶಯನಿ ಏಕಾದಶಿ, ಪ್ರಥಮ ಏಕಾದಶಿ, ಆಷಾಢಿ ಏಕಾದಶಿ, ದೇವಶಯನಿಗಳೆಂಬ ಅನೇಕ ಹೆಸರುಗಳಿಂದ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಈ ದಿನವನ್ನ ಕರೆಯುತ್ತಾರೆ. ಈ ಪ್ರಥಮ ಏಕಾದಶಿಗೆ ತನ್ನದೇ ಆದ ಮಹತ್ವ ಇದೆ. ಯಾರು ಈ ದಿನ ಉಪವಾಸವನ್ನ ಮಾಡ್ತಾರೋ ನಾನು ಅಂತವರ ಮಾಡಿದ ಪಾಪವನ್ನೆಲ್ಲ ಸುಟ್ಟು ಬಿಡ್ತೇನೆ, ಅಷ್ಟೇ ಅಲ್ಲದೆ ಅಂತವರ ಹೃದಯದಲ್ಲಿ ನಾನು ವಾಸಿಸುತ್ತೇನೆ ಎಂದು ಸ್ವತಃ ಶ್ರೀಕೃಷ್ಣ ಬೋಧಿಸಿದ್ದಾನೆ. ಈ ದಿನದಿಂದ ಪ್ರಾರಂಭಿಸಿ 4 ಮಾಸಗಳ ಪರ್ಯಂತ ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಸ್ಥಿತಿಕರ್ತನಾದ ಮಹಾವಿಷ್ಣು ಮಲಗಿ ನಿದ್ರಿಸ್ತಾನೆ ಎಂಬ ನಂಬಿಕೆ ಸಹ ಇದೆ. ಹಾಗಾಗಿ ಯಾವುದೇ ವಿಶೇಷ ಶುಭ ಕೆಲಸವನ್ನ ಈ ಸಮಯದಲ್ಲಿ ಆಚರಿಸುವುದಿಲ್ಲ. ಕೇವಲ
ದೇವರ ಧ್ಯಾನದಂತಹ ಕಾರ್ಯಗಳು ವ್ರತಗಳು ವಿಶೇಷವಾಗಿ ಇಂದಿನಿಂದ 4 ತಿಂಗಳ ಕಾಲ ಕಠಿಣವಾಗಿ ನಿಯಮಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಚಾತುರ್ಮಾಸದ ವ್ರತವನ್ನು ಆಚರಿಸುತ್ತಾರೆ. ಇನ್ನು ಆಷಾಢ ಏಕಾದಶಿ ಎಂದು ಕಲಬುರಗಿ ನಗರದ ಲಾಲ್ಗಿರಿ ಕ್ರಾಸ್ ಬಳಿಯ ವಿಠ್ಠಲನ ದೇವಸ್ಥಾನದಲ್ಲಿ ದೇಶಮುಖ್ ಪರಿವಾರದವರು ಸರಳವಾಗಿ ಪೂಜೆ ಸಲ್ಲಿಸಿದ್ರು. ಈ ವೇಳೆ ಭಕ್ತರು ಭಜನೆಯ ಮೂಲಕ ವಿಠ್ಠಲನನ್ನ ಆರಾಧಿಸಿದ್ರು. ಚಂದ್ರಭಾಗ ಭೀಮಾ ನದಿಯ ಸಂಗಮದಲ್ಲಿ ಚಂದ್ರಭಾಗ ಭೀಮಾ ನದಿಯ ಸಂಗಮದಲ್ಲಿ ಪಂಢರಪುರದಿ ನಿಂತಿರುವ ವಿಠ್ಠಲ ಪಂಢರಪುರದಿ ನಿಂತಿರುವ ವಿಠ್ಠಲ ನಿನ್ನಯ ದರುಶನ ಪಾಲಿಸಯ್ಯ ವಿಠ್ಠಲ ನಿನ್ನಯ ದರುಶನ ಪಾಲಿಸಯ್ಯ ವಿಠ್ಠಲ 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 ಸ್ವಾಮಿ ಶ್ರೀ ಪಾಂಡುರಂಗ ನಿನ್ನ ದರ್ಶನದಿ ಪಾಪವು ಭಂಗ ನಿನ್ನ ದರ್ಶನದಿ ಪಾಪವು ಭಂಗ. ವಿಠ್ಠಲ ಸಾಹಿತ್ಯ ಪಿತಾಮಹ ಶ್ರೀಪಾದರಾಜರು ಸಾಹಿತ್ಯ ಪಿತಾಮಹ ಶ್ರೀಪಾದರಾಜರು ನಿನ್ನನ್ನು ಹೊಗಳಿ ಹಾಡಿದರು ವಿಠ್ಠಲ ನಿನ್ನಯ ದರುಶನ ಮಾಡಿದರು ವಿಠ್ಠಲ ನಮಗು ದರುಶನ ಪಾಲಿಸಯ್ಯ ವಿಠ್ಠಲ ನಮಗು ದರುಶನ ಪಾಲಿಸಯ್ಯ ವಿಠ್ಠಲ 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 ಸ್ವಾಮಿ ಶ್ರೀ ಪಾಂಡುರಂಗ ನಿನ್ನ ದರ್ಶನದಿ ಪಾಪವು ಭಂಗ ನಿನ್ನ ದರ್ಶನದಿ ಪಾಪವು ಭಂಗ. ಇಟ್ಟಿಗೆ ಮೇಲೆ ನಿಂತು ವಿಠ್ಠಲನಾದವನೇ ಇಟ್ಟಿಗೆ ಮೇಲೆ ನಿಂತು ವಿಠ್ಠಲನಾದವನೇ ಶಂಖದ ನಾದವ ಮಾಡುವೇನಾ ವಿಠ್ಠಲ ಶಂಖದ ನಾದವ ಮಾಡುವೇನಾ ವಿಠ್ಠಲ ಶಂಖದ ನಾದ. ಸುಮಾರು 500 ವರ್ಷಗಳಿಂದ ದೇಶಮುಖ್ ಪರಿವಾರದವರು ಆಷಾಢ ಏಕಾದಶಿ ಪೂಜೆ ನೆರವೇರಿಸಿಕೊಂಡು ಬರ್ತಾ ಇದ್ದು ಇದೀಗ ಕೋವಿಡ್ನಿಂದ ಕಳೆದ ವರ್ಷ ಸರಳ ಪೂಜೆ ನೆರವೇರಿಸಲಾಗಿದೆ. ಅದರಂತೆ ಈ ಬಾರಿ ಕೋವಿಡ್ ನಿಯಮಾವಳಿಗಳನ್ನು ಪಾಲಿಸುವ ಮೂಲಕ ಸರಳವಾಗಿ ವಿಠ್ಠಲನ ಪೂಜೆ ಮಾಡಲಾಗಿದೆ ಎಂದು ಪಾಂಡುರಂಗ ದೇಶಮುಖ್ ಅವರು ಮಾತನಾಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಆಷಾಢಿ ಉತ್ಸವದ ಎಲ್ಲ ಕಾರ್ಯಕ್ರಮಗಳು ವಿಧಿವತ್ತಾಗಿ ದೇಶಮುಖ್ ಪರಿವಾರದ ವತಿಯಿಂದ ಮಾಡಲಾಗುತ್ತಿದೆ. ಕಾರಣಾಂತರ ಕೋವಿಡ್ ಕಾರಣದಿಂದ ಈ ವರ್ಷ ಈ ಕಾರ್ಯಕ್ರಮವನ್ನು ಸೀಮಿತವಾಗಿ ಮನೆಯ ಪೂರ್ತಿಗೆ ಎಲ್ಲ ವಿಧಿವಿಧಾನವನ್ನು ಮಾಡಿ ಮುಗಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಪಾಂಡುರಂಗ ದೇವರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಅಂತ ನನ್ನ ಪ್ರಾರ್ಥನೆ. ಲಾಸ್ಟ್ ಇಯರ್ ನೀವು ಕೋವಿಡ್ನಾಗ ಮಾಡಿದ್ರಿ ಮತ್ತೆ? ಲಾಸ್ಟ್ ಇಯರ್ನು ಹೀಗೆ ಸೀಮಿತವಾಗಿ ಪ್ರತಿ 2 ವರ್ಷದಿಂದ ಕೋವಿಡ್ನಲ್ಲಿ ಸೀಮಿತವಾಗಿ ಮಾಡ್ತಾ ಇದ್ದೀವಿ. ಸರ್ಕಾರದ ಆದೇಶ ಪಾಲನೆ ಮಾಡಬೇಕು. ಸರ್ಕಾರದ ಆದೇಶ. ಇದು ಆಷಾಢ ಏಕಾದಶಿ ನೀವು ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಿ? ಇದು ಸುಮಾರು 500 ವರ್ಷದಿಂದ ಈ ಉತ್ಸವವನ್ನು ಮಾಡ್ತಾ ಇದ್ದೀವಿ. ಅಂದರೆ ನಿಮ್ಮ ತಲೆತಲಾಂತರನೇ ಬರ್ತಾ ಇದೆ? ಹಾಂ, ತಲೆತಲಾಂತರ ಬರ್ತಾ ಇದ್ದೀವಿ. 19ನೇ ತಲೆ. ಇದು 19ನೇ ತಲೆ ನೀವು ಆಷಾಢ ಏಕಾದಶಿ ಮಾಡ್ತಾ ಇದ್ದೀರಿ. ಇದು ಕೋವಿಡ್ ಬಂದ ತಕ್ಷಣ ನಿಮ್ಗೆ ಏನು ಅನಿಸ್ತಾ ಇದೆ? ಇದು ಆಷಾಢ ಈ ರೀತಿ ಆಯ್ತಪ್ಪ ಅಂತ ನಿಮಗೇನು ಭಾವನೆ ಆಗ್ತಾ ಇದೆ? ಮನಸ್ಸಿನಲ್ಲಿ ಸ್ವಲ್ಪ ದುಃಖವನ್ನು ಅನುಭವಿಸಿ ಎಲ್ಲ ಭಗವಂತನ ಇಚ್ಛೆಯಂತೆ ನಡೀತಾ ಇದೆ ಅಂತ ಭಾವಿಸಿ ನಾವು ಮಾಡುವ ಕರ್ತವ್ಯವನ್ನು ಮಾಡಲೇಬೇಕಲ್ಲ. ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಎಲ್ಲರೂ ಕೋವಿಡ್ ನಿಮ್ಮ ಆಷಾಢ ಏಕಾದಶಿ ಎಂದು ಎಲ್ಲರೂ ಉಪವಾಸವನ್ನು ಮಾಡಿ ಪಾಂಡುರಂಗನ ಆಶೀರ್ವಾದ ಪಡೆಯಿರಿ ಹಾಗೂ ಕೋವಿಡ್ ಪ್ರೋಟೋಕಾಲನ್ನು ಪಾಲನೆ ಮಾಡಿ ಆ ಭಗವಂತನ ಆಶೀರ್ವಾದಕ್ಕೆ ಪಾತ್ರರಾಗಬೇಕಂತ ಎಲ್ಲ.
ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. 6 ತಿಂಗಳು ಬೆಳೆದ ಕಬ್ಬಿನ ಬೆಳೆಗೆ ಹಣ ಪಾವತಿಯಾಗಿಲ್ಲ, ಕೂಡಲೇ ನಮ್ಮ ಹಣ ನೀಡುವಂತೆ ಒತ್ತಾಯಿಸಿದ ಕಲಬುರಗಿ ಜಿಲ್ಲಾ ಕಬ್ಬು ಬೆಳೆಗಾರರ ಸಂಘದ ಸದಸ್ಯರು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೊಮ್ಮೆ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಸುಮಾರು 6 ತಿಂಗಳು ಬೆಳೆದ ಕಬ್ಬಿನ ಬೆಳೆಗೆ ಹಣ ಪಾವತಿಯಾಗಿಲ್ಲ. ವಿವಿಧ ಭಾಗಗಳಿಂದ ಸುಮಾರು 12 ಕೋಟಿ ರೂಪಾಯಿ ಹಣ ಬರಬೇಕಾಗಿತ್ತು. ಇದುವರೆಗೂ ಕಬ್ಬಿನ ಹಣ ಪಾವತಿಯಾಗಿಲ್ಲ ಎಂದು ಕಲಬುರಗಿ ಜಿಲ್ಲಾ ಕಬ್ಬು ಬೆಳೆಗಾರರ ಸಂಘದ ಸದಸ್ಯ ಅಸಮಾಧಾನ ಹೊರಹಾಕಿದ್ದಾರೆ. ಚಿತಾಪುರ, ಕಾಲ್ಗಿ, ಚಿಂಚೋಳಿ ಹಾಗೂ ಸೇಡಂ ಈ ಭಾಗದಲ್ಲಿ ಬೆಳೆದ ಕಬ್ಬಿನ ಬೆಳೆಗೆ ಬರಬೇಕಾದ 12 ಕೋಟಿ ರೂಪಾಯಿ ಇದುವರೆಗೂ ಬಂದಿಲ್ಲ. ಸುಮಾರು 6 ತಿಂಗಳಾದರೂ ಹಣ ಪಾವತಿ ಮಾಡಿಲ್ಲ. ಇನ್ನು ಹಣ ನೀಡುವಂತೆ ಫ್ಯಾಕ್ಟರಿಗೆ ಕೇಳಲು ಹೋದರೆ ಫ್ಯಾಕ್ಟರಿ ಬೀಗ ಹಾಕಿದ್ದಾರೆ. ಸದ್ಯ ನಮ್ಮ ಸಮಸ್ಯೆ ಜಿಲ್ಲಾಧಿಕಾರಿಯವರು ಬಗೆಹರಿಸಬೇಕು ಹಾಗೂ ಜಿಲ್ಲಾಧಿಕಾರಿಯವರು ವರ್ಷಕ್ಕೆ 5 ಸಭೆ ನಡೆಸಬೇಕು. ಆದರೆ ಈ ಬಾರಿ 1 ಬಾರಿ ಮಾತ್ರ ಸಭೆ ಕರೆದಿದ್ದಾರೆ. ಕೂಡಲೇ ಡಿಸಿಯವರು ಸಭೆ ಕರೆದು ನಮ್ಮ ಹಣ ಮರಳಿ ಕೊಡಿಸಬೇಕೆಂದು ಸಂಘದ ಅಧ್ಯಕ್ಷ ಜಗದೀಶ್ ಪಾಟೀಲ್ ಒತ್ತಾಯಿಸಿದ್ದಾರೆ. ನಾವು ಸುಮಾರು 6 ತಿಂಗಳಾಯ್ತು ಕಬ್ಬು ಹಾಕಿ, ಇವತ್ತಿನ 1 ಪೈಸಾ ಪೇಮೆಂಟ್ ಆಗಿಲ್ಲ. ನಮ್ಮಲ್ಲಿ ಯಾದಗಿರಿದಾಗ ಒಂದು ಕೋರಿನ್ ಕಂಪ್ನಿ, ನಮ್ಮಲ್ಲಿ ಚಿತಾಪುರ, ಚಿಂಚೋಳಿ ಮತ್ತು ಕಾಳ್ಗಿ, ಸೇಡಮ್ಮ ಇವೆಲ್ಲ ಭಾಗದ ಕಬ್ಬು ಸುಮಾರು 12 ಕೋಟಿ ರೂಪಾಯಿ ಬಾಕಿ ಕೊಡಬೇಕು. 6 ತಿಂಗಳಾಯ್ತು, ಇವತ್ತಿಗೆ ಏನೂ ಕೊಡ್ಲಿಕ್ಕೆ ಇರಲ್ಲ. ಅವ್ರಿಗೆ ಹೋಗಿ ನಾವು ಫ್ಯಾಕ್ಟ್ರಿ ಕೇಳಿದ್ರೆ ಫ್ಯಾಕ್ಟ್ರಿ ಕೀಲಿ ಅದ, ಎಲ್ಲ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಾರೆ. ಅದಕ್ಕೆ ದಯವಿಟ್ಟು ಇವತ್ತು ಡಿ ಸಿ ಅವ್ರಲ್ಲಿ ಬಂದಿದ್ದೆವು. ಡಿ ಸಿ ಅವರು ನಮ್ಮ ಮನವಿಗೆ ಸಂಧಿಸಿ ಏನು ದುಡ್ಡು ಇಸ್ಕೊಡ್ತಾರಲ್ಲ ನೋಡಬೇಕು. ಅವರು ನಮಗೆ ಪ್ರತಿ ತಿಂಗಳು ಮೀಟಿಂಗ್ ಮಾಡಬೇಕಾಗಿತ್ತು, ಮೀಟಿಂಗ್ ಮಾಡ್ತಾ ಇಲ್ಲ. ಅದಕ್ಕೆ ಹೋದ ಸರಿ ಡಿ ಸಿ ಅವರು, ಎಲ್ಲ ಡಿ ಸಿ ಅವರು ಕೂಡ ಒಂದು ವರ್ಷನಾಗ ಕಮ್ಸೆ ಕಮ್ಮಿ ಮಿನಿಮಮ್ 5 ರಿಂದ 6 ಸಭೆ ಕರಿತಿದ್ರು. ಈ ವರ್ಷ ಅವರು ಸಭೆ ಒಂದೇ ಸಭೆ ಕರೆದಾರ. ಅವ್ರು ಸಭೆ ಕರೆದ್ರಪ್ಪ ಅಂದ್ರೆ ಯಾರು ಕೊಟ್ಟರ ಯಾರು ಕೊಟ್ಟಿಲ್ಲ ಅನ್ನೋದು ಗೊತ್ತಾಗ್ತದೆ. ಈ ಬೇರೆ ಬೇರೆ ಫ್ಯಾಕ್ಟ್ರಿದವ್ರೆಲ್ಲ 2300 ಕೊಟ್ರ. ಯಾರು ರೇಣುಕಾ ಶುಗರ್ದವರು, ಇವ್ರು 2200 ಕೊಡ್ತೀನಿ ಅಂತ ಹೇಳ್ತಾರೆ. ಬಟ್ ಇನ್ನೂ 6 ತಿಂಗಳಾಯಿತು. ಅಕ್ಟೋಬರ್, ನವಂಬರ್, ಡಿಸೆಂಬರ್ಲಿಂದ ಕಬ್ಬು ಇದ್ದಾರೆ. ಅಂದ್ರೆ ಇಲ್ಲಿ ತನಕ 7 ರಿಂದ 8 ತಿಂಗಳಾಯಿತು, ಯಾರ್ದು ಪೇಮೆಂಟ್ ಕೊಟ್ಟಿಲ್ಲ. ಅದಕ್ಕೆ ದಯವಿಟ್ಟು ಇದಕ್ಕೆ ಸರ್ಕಾರ ಮತ್ತು ನಮ್ಮ ಡಿ ಸಿ ಅವರು ಏನ ಮಾಡಿ ದುಡ್ಡು ಇಸ್ಕೊಡ್ಬೇಕಾಗಿ ವಿನಂತಿಸ್ತೇವೆ ಸರ್. ಈ ಸಂದರ್ಭದಲ್ಲಿ ದತ್ತಾತ್ರೇಯ ಕುಲಕರ್ಣಿ, ಧರ್ಮರಾಜ್ ಸಾಹು, ಶಾಂತವೀರಪ್ಪ, ನಾಗೇಂದ್ರ ರಾವ್, ವಿಶ್ವನಾಥ್ ರೆಡ್ಡಿ ಹಾಗೂ ಇನ್ನಿತರರು ಭಾಗಿಯಾಗಿದ್ದರು. ಆಷಾಢ ಏಕಾದಶಿಯ ನಿಮಿತ್ತ ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಹತ್ತಿರದ ವಿಠ್ಠಲ ದೇವಸ್ಥಾನದಲ್ಲಿ ವಿಠ್ಠಲನನ್ನ ವಿವಿಧ ಪುಷ್ಪಗಳಿಂದ ಅಲಂಕಾರಗೊಳಿಸಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ಜಯ
ಜಯ ಪಾಂಡುರಂಗ ಪ್ರಭೋ ವಿಠಲ ಜಯ ಪಾಂಡುರಂಗ ಪ್ರಭೋ ವಿಠಲ ಜಗದಾಧಾರ ಜಯ ವಿಠಲ ಜಗದಾಧಾರ ಜಯ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಜಯ ಪಾಂಡುರಂಗ ಪ್ರಭೋ ವಿಠಲ ಜಗದಾಧಾರ ಜಯ ವಿಠಲ ಪಾಂಡುರಂಗ ಆಷಾಢ ಕಾರ್ತಿಕ ಮಾಸದ ಏಕಾದಶಿಯಂದು ವಿಠಲನ ದರ್ಶನ ಪಡೆಯುವವರಿಗೆ ಒಳಿತಾಗುತ್ತೆ, ಸಕಲ ಸಂಕಷ್ಟಗಳು ಪರಿಹಾರವಾಗುತ್ತೆ ಎಂಬ ನಂಬಿಕೆ ಇಂದಿಗೂ ಸರ್ವವ್ಯಾಪಿಯಾಗಿದೆ. ಪ್ರಥಮ ಏಕಾದಶಿ ಶ್ರೇಷ್ಠವಾಗಿರೋದ್ರಿಂದ ಈ ದಿನ ಉಪವಾಸ ಮಾಡಿದ್ದಲ್ಲಿ ಎಲ್ಲಾ ಪಾಪವು ನಾಶವಾಗುತ್ತೆ ಎಂಬ ನಂಬಿಕೆ ಇದೆ. ಒಬ್ಬ ವ್ಯಕ್ತಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿದ ತಪ್ಪನ್ನ ಆ ಭಗವಂತ ಕ್ಷಮಿಸ್ತಾನೆ ಎಂಬ ನಂಬಿಕೆ ಇದೆ. ಇದರ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಹತ್ತಿರದ ವಿಠಲ ದೇವಸ್ಥಾನದಲ್ಲಿ ವಿಠಲನ ದರ್ಶನಕ್ಕೆ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಪುನೀತರಾದರು. ಜಯ ಪಾಂಡುರಂಗ ಪ್ರಭೋ ವಿಠಲ ಜಯ ಪಾಂಡುರಂಗ ಪ್ರಭೋ ವಿಠಲ ಜಗದಾಧಾರ ಜಯ ವಿಠಲ ಜಗದಾಧಾರ ಜಯ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಜಯ ಪಾಂಡುರಂಗ ಪ್ರಭೋ ವಿಠಲ ಜಗದಾಧಾರ ಜಯ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಆಕಾಶದಲ್ಲಿ ನೀಲಿಯಾಗಿ ಭಾಸ್ಕರನಲ್ಲಿ ಕಾಂತಿಯಾಗಿ ಚಂದಿರನಲ್ಲಿ ಚಂದ್ರಿಕೆಯಾಗಿ ಸಾಗರದಲ್ಲಿ ಅಲೆ ಅಲೆಯಾಗಿ ಎಲ್ಲೆಲ್ಲೂ ನೀನಿರುವೆ ತಂದೆ ಜಗವೆಲ್ಲ ತುಂಬಿರುವೆ ತಂದೆ ಎಲ್ಲೆಲ್ಲೂ ನೀನಿರುವೆ ತಂದೆ ಜಗವೆಲ್ಲ ತುಂಬಿರುವೆ ತಂದೆ ಜಗವೆಲ್ಲ ತುಂಬಿರುವೆ ತಂದೆ ಓ ಜಯ ಪಾಂಡುರಂಗ ಪ್ರಭೋ ವಿಠಲ ಜಗದಾಧಾರ ಜಯ ವಿಠಲ. ವಿಠಲ ದೇವಸ್ಥಾನದ ಆಚಾರ್ಯರಾದ ಉಮೇಶ್ ಭಟ್ ಜೋಶಿ ಅವರು ಆಷಾಢ ಏಕಾದಶಿಯಂದು ವಿಠಲನನ್ನ ನೆನೆದು ವ್ರತ ಮಾಡಿದ್ರೆ ಪಾಪ ನಾಶವಾಗಿ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಎಂಬ ಗ್ರಂಥಗಳಲ್ಲಿ ತಿಳಿಸಲಾಗಿದ್ದು ಇಂದು ದೇಶದಾದ್ಯಂತ ವಿಠಲನ ಆರಾಧನೆ ಮಾಡಲಾಗುತ್ತೆ ಎಂದಿದ್ದಾರೆ. ಪ್ಲವನಾಮ ಸಂವತ್ಸರದಲ್ಲಿ ಅದು ಮುಖ್ಯವಾಗಿ ದಕ್ಷಿಣಾಯಣದಲ್ಲಿ ಬರುವಂತಹ ಪ್ರಥಮ ಏಕಾದಶಿ, ಅದು ಶಯನಿ ಏಕಾದಶಿ. ಬಹಳ ವಿಶಿಷ್ಟವಾದಂತಹ ಈ ಏಕಾದಶಿಗೆ ಬಹಳ ಮಹತ್ವಪೂರ್ಣವಾದಂತಹ ಏಕಾದಶಿ ಎನ್ನುತ್ತಾರೆ. ಹಾಗೂ ಏಕಾದಶಿ ವ್ರತವನ್ನು ಮಾಡುವುದರಿಂದ ಇನ್ನು ಮಾಡಿದಂತಹ ಪಾಪವನ್ನೆಲ್ಲ ನಶಿಸಿ ಇನ್ನು ಮುಂದೆ ಇರುವಂತಹ ಈ ದೇಹಾಂತ್ಯದಕ್ಕೂ ಸ್ವರ್ಗಕ್ಕೆ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಗ್ರಂಥಕಾರರು. ಹಾಗೂ ಈ ಏಕಾದಶಿ ಬಹಳ ಮಹತ್ವಪೂರ್ಣವಾದದ್ದರಿಂದ ಅದು ವಿಶೇಷವಾಗಿ ಮಹಾವಿಷ್ಣುವಿನ ಸಾನ್ನಿಧ್ಯ ಹಾಗೂ ಮಹಾವಿಷ್ಣುವಿನ ಆರಾಧನೆ ಪೂಜಾ ವಿಧಾನಗಳು ಅತಿ ವಿಶೇಷವಾಗಿ ನಡೆಯುವಂತಹ ಏಕಾದಶಿ. ಹಾಗೂ
ಈ ನಮ್ಮ ದೇವಸ್ಥಾನದಲ್ಲಿ ಈ ಬೆಳಗ್ಗೆಯಿಂದ ರುಕ್ಮಿಣಿ ಪಾಂಡುರಂಗ ದೇವರಿಗೆ ಫಲಪಂಚಾಮೃತ ಅಭಿಷೇಕ ಹಾಗೂ ಅಲಂಕಾರ ಸೇವೆ ಇತ್ಯಾದಿ ಪೂಜಾ ಕೈಂಕರ್ಯಗಳೆಲ್ಲವೂ ಬೆಳಗಿನ ಜಾವ ನೆರವೇರಿದೆ. ಸಕಲ ಸದ್ಭಕ್ತಾದಿಗಳು ಸಾಗರೋಪಾದಿಯಲ್ಲಿ ಆಗಮಿಸುತ್ತಿದ್ದಾರೆ ಹಾಗೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಗವದ್ಭಕ್ತರು ಬಂದು ಆ ರುಕ್ಮಿಣಿ ಪಾಂಡುರಂಗನ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಕೋರ್ತಾ ಇದ್ದೇವೆ. ಅದರಂತೆ ದೇವಸ್ಥಾನ ಟ್ರಸ್ಟಿ ವಿಜಯ್ ಕುಮಾರ್ ದೋಸ್ನಿವಾಲ್ ಅವರು ಸಹ ವಿಠಲನ ಪುರಾತನ ದೇವಸ್ಥಾನದ ವಿಶೇಷತೆ ಕುರಿತು ಮಾತನಾಡಿದರು. ಕಿಶನ್ಪುರದ ವಿಠಲ ಮಂದಿರ ಪುರಾತನ ಗುಡಿ ಇದೆ. ಇದು ಭಾಳ ಹಳೆ ಗುಡಿ. ಇದು ಶಕೆ 1717ಗೆ ಸ್ಥಾಪನೆ ಆಗಿದ್ದು. ಜೀರ್ಣೋದ್ವಾರ 1848. ಇಲ್ಲಿ ಭಾಳ ದಿವಸದಿಂದ ಇಲ್ಲಿ ಭಾಳ ದೊಡ್ಡ ದೊಡ್ಡ ಕಾರ್ಯಕ್ರಮ ಆಗ್ತದೆ. ಶ್ರಾವಣ ಮಾಸದಾಗ ನಮ್ಮದು ಸಪ್ತಾಹ ಆಗುತ್ತೆ ದೊಡ್ಡ ಪ್ರಮಾಣದಾಗ. ಭಾಗವತ್ ಸಪ್ತಾಹ ಪ್ರತಿ ಬುಧವಾರದಿಂದ ಅಷ್ಟಮಿ ಗೋಕುಲಾಷ್ಟಮಿ ತನಕ. ಇಲ್ಲಿ ಪಂಢರಪುರದಿಂದ ವಾರಕರಿ ಮಂದಿ ಭಾಳ ಬರ್ತಾವೆ. ಇಲ್ಲಿ ಯಾತ್ರೆ ಟೈಪೇ ಭಾಳ 8 ದಿನ ಭಾಳ ಉತ್ಸವ ಆಗ್ತದೆ ದೊಡ್ಡ ಪ್ರಮಾಣದಾಗ. ಇದು ಭಾಳ ಪುರಾತನ ಗುಡಿ ಇದೆ ಇದು. ಇನ್ನು ಆಷಾಢ ಏಕಾದಶಿ ಅಂಗವಾಗಿ ವಿಠಲನ ದರ್ಶನಕ್ಕೆ ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತರೊಬ್ಬರು ಅನಿಸಿಕೆ ವ್ಯಕ್ತಪಡಿಸಿದರು. ಇವತ್ತಿನ ದಿವಸ ಪಂಢರಪುರ ವಿಠಲ ಇವತ್ತು ಬಹಳ ದೊಡ್ಡದು ಆಷಾಢ ಏಕಾದಶಿ ಅಂತೇಳಿ. ಇವತ್ತು ಎಲ್ಲಿ ಪಂಢರಪುರಕ್ಕೆ ಹೋಗೋದಾಗಲಿಲ್ಲ ಅಂದ್ರೆ ಕಲಬುರಗಿದಲ್ಲಿ ಕೂಡ ಇಲ್ಲಿ ಸ್ಟೇಷನ್ ಬಾಜಾರ್ ಬಳಿ ಭಾಳ ದೊಡ್ಡದು ಪ್ರಮಾಣ ವಿಠಲ ಮಂದಿರದ. ಇಲ್ಲಿ ದರ್ಶನಕ್ಕೆ ಭಾವಿಕರು ಭಾಳ ಮಂದಿ ಎಲ್ಲರೂ ಸಭಕ್ತರು ಬಂದಿದ್ದಾರೆ. ಮತ್ತು ಡಿಫ್ರೆನ್ಸ್ ಎಲ್ಲರೂ ಕೊರೋನಾದಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಎಲ್ಲರೂ ದರ್ಶನ ಕೂಡ ಅವರಿಗೆ ಪಂಚ್ ಕಮಿಟಿ ವತಿಯಿಂದ ಕೊಡುತ್ತಿದ್ದಾರೆ. ಹಾಗೂ ನಮ್ಮ ಎಲ್ಲರೂ ಇನ್ ಚಾನೆಲ್ ವತಿಯಿಂದ ಅವರಿಗೆ ಕೂಡ ವಿಠಲ ಮಂದಿರ ಬಂದು ಸಹಕಾರಿ ಭಾಳ ಕೊಟ್ಟಿದ್ದಾರೆ. ಹಾಗೂ ಕೂಡ ಎಲ್ಲರೂ ಈ ಕಲಬುರಗಿ ಕ್ಷೇತ್ರ ವತಿಯಿಂದ ಈ ಎಲ್ಲ ಭಕ್ತರಿಗೆ ಇವತ್ತಿನ ದಿವಸ ವಿಠಲ ರುಕ್ಮಿಣಿ ಆಷಾಢ ಏಕಾದಶಿ ಇವತ್ತಿನ ದರ್ಶನ ಎಲ್ಲರಿಗೆ ಕೊಡಲಿಕ್ಕೆ ಅವಕಾಶ ಸಿಕ್ಕದೆ. ಮತ್ತು ಎಲ್ಲರೂ ಮಾಸ್ಕನ್ನು ಮತ್ತು ಸ್ಯಾನಿಟೈಸರನ್ನು ಯೂಸ್ ಮಾಡಿ ದರ್ಶನ ಮಾಡುತ್ತಾರೆ. ಡಿಸ್ಟೆನ್ಸ್ ಮೇಂಟೈನ್ ಕೂಡ ಅವರು ಗುಡಿ ವತಿಯಿಂದ ಭಾಳಷ್ಟು ಎಲ್ಲ ಸಹಕಾರಿಯನ್ನು ಮಾಡಿದ್ದಾರೆ. ಭಕ್ತಾದಿಗಳಿಗೆ ಎಲ್ಲ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 28 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸ್ನೇಹಿತನ ಮದುವೆ ಮುಗಿಸಿಕೊಂಡು ಕಲಬುರಗಿಗೆ ಬರ್ತಿದ್ದ ವೇಳೆ ಲಾರಿ ಹಾಗೂ ಕಾರಿನ ಮಧ್ಯೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ 4 ದುರ್ಮರಣ. ಯುಜಿಸಿ ಗೈಡ್ಲೈನ್ಸ್ ಹಾಗೂ ಸರ್ಕಾರದ ಆದೇಶದ ಮೇರೆಗೆ ಇದೇ ಜುಲೈ 26ರಂದು ಶೈಕ್ಷಣಿಕ ಚಟುವಟಿಕೆ ಆರಂಭವಾಗಲಿವೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ದಯಾನಂದ ಸರ್. ಕೋವಿಡ್ ಆತಂಕದ ನಡುವೆಯೇ ಆಷಾಢ ಮಾಸದ ಏಕಾದಶಿ ಎಂದು ನಡೆದ ವಿಠಲನ ಆರಾಧನೆ. ವಿಠಲನ ನೆನೆದು ಕೃತಾರ್ಥರಾದ ಭಕ್ತರು. ಇಲ್ಲಿಗೆ ಇಂದಿನ ಗುಲ್ಬರ್ಗಾ ವಾರ್ತೆಗಳು ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು,
ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.